ಮೊದಲಿಗೆ ಶ್ರವಣ್, ದೇವಯಾನಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ಅಂತಾನೆ ನಾವೆಲ್ಲ ಇಲ್ಲಿಗೆ ಬಂದಿರೋದು. ಹೇಳಿ ಬಾವ, ಅಂಜು ಮದುವೆ ಮುಗೀತಲ್ಲ, ನನ್ನ ಮನಸ್ಸಿನ ಭಾರ ಎಲ್ಲ ಇಳಿತು. ಈಗ ಏನು ಬೇಕಾದರೂ ಕೇಳಿ ಉತ್ತರ ಕೊಡೋಕೆ ನಾನು ರೆಡಿ. ಬಾವ, ಈ ಫೋಟೋ ನಿಮಗೆ ಹೇಗೆ ಸಿಕ್ತು? ಆಗ ನಚಿಕೇತ್ ಮಾವನವರ ಆಶೀರ್ವಾದ ತಗೋಬೇಕು ಅಂತ ಹೋದಾಗ ಅವರ ಫೋಟೋ ಹಿಂದೆಯಿಂದ ಬಿತ್ತು ಅತ್ತೆ. ಯಾವ ರಹಸ್ಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಇಷ್ಟು ವರ್ಷಗಳಿಂದ ನನ್ನಲ್ಲೇ ಇಟ್ಕೊಂಡು ಬಂದಿದ್ನೋ ಅದು ಇವತ್ತು ಎಲ್ಲರಿಗೂ ಗೊತ್ತಾಗಿ ಹೋಗಿದೆ. ಎಲ್ಲ ವಿಧಿ. ಇವಳ ಹೆಸರು ರೋಸಿ ಅಂತ ನಿಮಗೆ ಗೊತ್ತಿರಬೇಕಲ್ಲ ಭಾವ. ಆಗ ಶ್ರವಣ್, ನನಗೆ ಇವಳು ಚೆನ್ನಾಗಿ ಗೊತ್ತು ದೇವಯಾನಿ. ರೋಸಿ ರಮನ್ ಜೊತೆ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದವಳು. ಆದರೆ ನನ್ನ ಪ್ರಶ್ನೆ ಅದು ಅಲ್ಲ ದೇವಯಾನಿ. ನನ್ನ ಪ್ರಶ್ನೆ, ರೋಸಿ ರಮನ್ ಜೊತೆ ನಿಂತ್ಕೊಂಡು ಯಾಕೆ ಫೋಟೋ ತೆಗೆಸ್ಕೊಂಡಿದ್ದಾಳೆ? ರೋಸಿ ರಮನ್ಗೆ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ಲು. ಒಂದ್ಸಲ ರಮಣ್ಗೆ ಹುಷಾರಿಲ್ಲ ಅಂದಾಗ ಮನೆಗೆ ಬಂದು ವಿಚಾರಿಸ್ಕೊಂಡು ಹೋಗಿದ್ಲು. ಅದನ್ನ ನಾವೆಲ್ಲ ಗೆಳೆತನ ಅಂತ ಅನ್ಕೊಂಡಿದ್ವಿ. ಆಗ ದೇವಯಾನಿ, ಗೆಳೆತನ? ಅವರಿಬ್ಬರ ಸಂಬಂಧ ಬರೀ ಗೆಳೆತನದವರೆಗೂ ಮಾತ್ರ ಇದ್ದಿದ್ರೆ ನಾನು ಸಂತೋಷವಾಗಿ ಇರ್ತಾ ಇದ್ದೆ. ಆದರೆ ಅವರಿಬ್ಬರ ಸಂಬಂಧ ಅದಕ್ಕೂ ಮೀರಿದ್ದು. ಈ ಫೋಟೋ ನೋಡಿದ್ರೇನೆ ಗೊತ್ತಾಗಲ್ವಾ? ಆಗ ಅಜಿತ್ ಅಂದ್ರೆ ರಮಣ್ಣವರೆಗೂ ರೋಸಿಗೂ ಸಂಬಂಧ ಸಂಬಂಧ ಇತ್ತು. ಅದು ನನಗೆ ಗೊತ್ತಿತ್ತು ಕೂಡ. ರೋಜಿ ವಿಷಯಕ್ಕೆ ರಮಣ್ಗೂ ನನಗೂ ಬಹಳಷ್ಟು ಸಾರಿ ಜಗಳ ಮನಸ್ತಾಪಗಳು ಆಗಿದ್ದು ಉಂಟು. ಆಗ ಶ್ರವಣ್, ಮತ್ತೆ ಆ ಟೈಮಲ್ಲಿ ನೀನು ನನಗೆ ಒಂದು ಮಾತು ಹೇಳಿಲ್ವಲ್ಲ ದೇವಯಾನಿ? ಹೇಗೆ ಹೇಳಲಿ ಬಾವಾ? ಸಂಸಾರದ ಗುಟ್ಟು ಹೇಗೆ ಹೇಳಿ? ನಾನೇ ನನ್ನ ಗಂಡನ ಹೆಸರನ್ನ ಹೇಗೆ ಕೆಡಿಸೋಕೆ ಸಾಧ್ಯ? ಅದಕ್ಕೆ ಸುಮ್ಮನೆ ಇದ್ದೆ. ರೋಸಿ ರಮನ್ಗೆ ಬರೀ ಪರ್ಸನಲ್ ಸೆಕ್ರೆಟರಿ ಮಾತ್ರ ಅಲ್ಲ, ನಮ್ಮ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗೋಕೆ ಶುರುವಾದ್ಲು. ಅವಳು ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋ. ಅವಳ ಮಾತನ್ನ ಮೀರ್ತಾ ಇರಲಿಲ್ಲ ರಮನ್. ಅವಳು ಹಾಕಿದ ಗೆರೆನ ದಾಟ್ತಾ ಇರಲಿಲ್ಲ ರಮನ್. ಅಂತ ಸಮಯದಲ್ಲೇ ಎಕ್ಸ್ಪೈರಿ ಮೆಡಿಸಿನ್ ಸ್ಕ್ಯಾಮ್ ಅಲ್ಲಿ ರಮನ್ ಸಿಕ್ಕಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು. ಆ ಟೈಮಲ್ಲಿ ರೋಸಿ ನನ್ನನ್ನು ಮೀಟ್ ಮಾಡೋದಕ್ಕೆ ಬಂದಿದ್ಲು. ನೀನು ತಾಳಿ ಕಟ್ಟಿಸ್ಕೊಂಡು ರಮನ್ ಜೊತೆ ಸಂಸಾರ ಮಾಡಿದೀಯಾ? ನಾನು ತಾಳಿ ಕಟ್ಟಿಸ್ಕೊಳ್ಳೋದೇನೆ ಸಂಸಾರ ಮಾಡಿದ್ದೀನಿ. ರಮನ್ ಸಾವಿಗೆ ಕಾರಣ ಆದವರನ್ನ ನಾನು ಸುಮ್ಮನೆ ಬಿಡಲ್ಲ, ಸೇಡು ತೀರಿಸ್ಕೋತೀನಿ ಅಂತ ಹೇಳಿದ್ಲು. ರಮನ್ ಸಾವಿಗೆ ಯಾರು ಕಾರಣ ಅಂತ ನಾನು ಕೇಳಿದಾಗ ಅವಳು ಹೇಳಿದ ಹೆಸರು ಶ್ರವಣ್. ಅವತ್ತು ಅವಳು ಹೇಳಿದ ಮಾತುಗಳು ಇವತ್ತು ನನ್ನ ಕಿವಿಯಲ್ಲಿ ಹಾಗೆ ಗುಯ್ಗುಡ್ತಾ ಇದೆ. ರಮಣ್ನ ನನ್ನಿಂದ ದೂರ ಮಾಡಿದ ಹಾಗೆ ಶ್ರವಣ್ನಿಂದ ಅವನ ಸಂಸಾರನೂ ದೂರ ಮಾಡ್ತೀನಿ, ಅವನು ನರಳೋ ಹಾಗೆ ಮಾಡ್ತೀನಿ, ಅವನ ವಂಶನ ನಿರ್ವಂಶ ಮಾಡ್ತೀನಿ ಅಂತ ಶಪಥ ಮಾಡಿದ್ಲು. ಆಗ ನಾನೇ ಅವಳಿಗೆ ಸಮಾಧಾನ ಮಾಡಿ ಖರ್ಚಿಗೆ ಅಂತ ಒಂದಷ್ಟು ದುಡ್ಡನ್ನ ಅವಳ ಕೈಗೆ ಕೊಟ್ಟು ಎಲ್ಲಾದರೂ ದೂರ ಹೋಗಿ ಬದುಕು ಅಂತ ಹೇಳಿದ್ದೆ. ಆಮೇಲೆ ಒಂದ್ ದಿವಸ ಫೋನ್ ಮಾಡಿ ನಾನು ಊರ್ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಮಾತ್ರ ಹೇಳಿದ್ಲು. ಅದಾದ್ಮೇಲೆ ಮತ್ತೆ ನಾನು ಅವಳನ್ನ ನೋಡ್ಲೇ ಇಲ್ಲ, ಅವಳ ಧ್ವನಿನೂ ಕೇಳಲಿಲ್ಲ. ಆಗ ನಚ್ಚಿ, ಅತ್ತೆ, ರೋಸಿನೇ ಯಾಕೆ ಶಾರದಾ ಅತ್ತೆನ ಟಾರ್ಗೆಟ್ ಮಾಡಿರಬಾರ್ದು? ಹಾಗೆ ನಮ್ಮ ಮನಸ್ವಿನಿನ ದೂರ ಮಾಡಿರಬಾರ್ದು? ಹೇಗೂ ರಿವೆಂಜ್ ಮೈಂಡ್ ಸೆಟ್ಟಲ್ಲೇ ತಾನೇ ಅವರು ಊರ್ ಬಿಟ್ಟು ಹೋಗಿದ್ದು. ಆಗ ದೇವಯಾನಿ, ಇರಬಹುದು, ನಚ್ಚಿ ಹೇಳಿದ್ದು ಕೇಳಿದ್ಮೇಲೆ ನನಗೂ ಹಾಗೆ ಅನಿಸ್ತಾ ಇದೆ. ಇದೆಲ್ಲ ಆ ರೋಸಿ ಕೆಲಸನೇ ಇರಬಹುದು. ಅಜಿತಾ, ನೀನು ಹೇಗಾದರೂ ಮಾಡಿ ಆ ರೋಸಿನ ಪತ್ತೆ ಹಚ್ಚು. ಆಗ ಸತ್ಯ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಆಗ ಅಜಿತ್, ಮಾವ, ನೀವೆಲ್ಲರೂ ಮನೆಗೆ ಹೊರಡಿ, ನಾನು ಇವರನ್ನ ಸಾಂತ್ವನ ಕೇಂದ್ರಕ್ಕೆ ಕಳಿಸ್ಬೇಕು. ಆಗ ನಚ್ಚಿ, ಸಾಂತ್ವನ ಕೇಂದ್ರನ? ಅತ್ತೆನ ಕೋರ್ಟ್ಗೆ ತಾನೇ ಪ್ರೊಡ್ಯೂಸ್ ಮಾಡಬೇಕಾಗಿರೋದು. ಇವತ್ತು ಕೋರ್ಟ್ ಹಾಲಿಡೇ ಇದೆ, ಸೊ ಹಾಗಾಗಿ ಇವರನ್ನ ಸ್ಟೇಷನ್ನಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಸದಾನಂದ್, ಹುಷಾರು. ಆಗ ದೇವಯಾನಿ, ನಚ್ಚಿ, ಕಂದ, ಯಾರ್ಯಾರೋ ಏನೇನೋ ಷಡ್ಯಂತರ ಮಾಡಿ ನನ್ನನ್ನು ಇಂಥ ಹೀನಾಯ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಇನ್ನೂ ಏನೇನು ಮಾಡ್ತಾರೋ ಗೊತ್ತಿಲ್ಲ. ನೋಡು, ಅಕಸ್ಮಾತ್ ನನಗೆ ಏನಾದರೂ ಆದರೆ, ಅತ್ತೆ, ನನಗೆ ಏನಾದರೂ ಆದರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತೀಯಲ್ಲ? ನಾನು ಅಂಜುನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಥ್ಯಾಂಕ್ ಯು. ಆಗ ಅಪ್ಪು, ಅಂಜು, ತಗೋ ಹಾಲು ಕುಡಿ, ಹಾಲು ಕುಡಿದು ರೆಸ್ಟ್ ಮಾಡು. ಸಂಜೆ ರಿಸೆಪ್ಷನ್ಗೆ ನಾನೇ ನಿನ್ನನ್ನು ರೆಡಿ ಮಾಡ್ತೀನಿ. ಅಪ್ಪು, ನನಗೆ ಯಾಕೋ ಈ ಫಂಕ್ಷನ್ ಎಲ್ಲ ಬೇಡ ಅನಿಸ್ತಾ ಇದೆ. ಏ ಅಂಜು, ಲೈಫಲ್ಲಿ ಒಂದು ಸರಿ ನಡೆಯೋ ಫಂಕ್ಷನ್ ಕಣೆ, ಎಂಜಾಯ್ ಮಾಡಬೇಕು. ನನಗೆ ಅರ್ಥ ಆಗುತ್ತೆ ಅಂಜು. ಅತ್ತೆ ನೋಡಿದರೆ ಲಾಕಪ್ಪಲ್ಲಿ ಇದ್ದಾರೆ, ನಿನಗೆ ಬೇಜಾರಾಗದೆ ಇರುತ್ತಾ? ಹಾಗೆ ಆಗುತ್ತೆ. ಬಟ್ ಒಂದು ವಿಷಯ ಅರ್ಥ ಮಾಡ್ಕೋ ಅಂಜು, ಅರೆಸ್ಟ್ ಮಾಡಿದವರು ಮನೇಲೇ ಇರಬೇಕಾದ್ರೆ ಬೇಲ್ ಕೊಡೋರು ಕೂಡ ಮನೇಲೇ ಇದ್ದಾರೆ ಅಲ್ವಾ? ಮಾವ ಸ್ಟೇಷನ್ಗೆ ಹೋಗಿದ್ದಾರೆ, ಏನೋ ಒಂದು ಮಾಡೇ ಮಾಡ್ತಾರೆ. ಅತ್ತೆನ ವಾಪಸ್ ಬಿಡಿಸ್ಕೊಂಡು ಬಂದೇ ಬರ್ತಾರೆ. ಡೋಂಟ್ ವರಿ. ಏ ಅಂಜು, ಡಾಕ್ಟರ್ ಹೆಂಡತಿ ಕಣೆ ನೀನು. ಈ ಥರ ಬರೋರ ಮುಂದೆ ಪೆದ್ದ ಮುಖ ಹಾಕೊಂಡು ನಿಂತ್ಕೊಂಡ್ರೆ ಡಾಕ್ಟರ್ ಯಾವುದೋ ಪೇಷಂಟ್ನ ಮದುವೆ ಆಗಿದ್ದಾನಪ್ಪ ಅಂತ ಆಡ್ಕೊಳ್ಳಲ್ವಾ? ನೋಡು ನೋಡು, ಈ ಸಿಗ್ನೇಚರ್ ಸ್ಮೈಲೇ ನಿನ್ನ ಐಡೆಂಟಿಟಿ. ಯಾವುದೇ ಕಾರಣಕ್ಕೂ ಯಾರ ಮುಂದೆನೂ ಇದನ್ನ ಕಳ್ಕೋಬೇಡ ಅಂಜು. ನಿನಗೆ ಒಂದು ಮಾತು ಹೇಳಲ್ಲ? ಏನಪ್ಪು ಅದು? ಆ ಟೀ ಅಂಗಡಿನ ಅಕ್ಕ ಅಂತ ಕರಿಬೇಡ. ಏನು ಗೊತ್ತಾ, ಅವತ್ತು ನಮ್ಮ ಅಜಿತ್ ದೇವಸ್ಥಾನದಲ್ಲಿ ಭಿಕ್ಷೆ ಬೇಡಿದಾಗ ಭಿಕ್ಷುಕರೆಲ್ಲರೂ ಅವನಿಗೆ ಹೆಲ್ಪ್ ಮಾಡಿದ್ರಲ್ಲ, ಅವತ್ತೇ ಈ ನನ್ನ ಶ್ರೀಮಂತಿಕೆ, ನನ್ನ ಈಗೋ ಎಲ್ಲ ಸೈಡಿಗೆ ಹೊರಟು ಹೋಯ್ತು. ಅವತ್ತೇ ನನಗೂ
ಗೊತ್ತಾಗಿದ್ದು ಅವರು ನಮ್ಮ ಥರನೇ ಮನುಷ್ಯರು ಅಂತ. ಆದರೆ ಈ ಭೂಮಿನ ಅಂತೂ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಥವಾ ನಿಮ್ಮ ಅಜಿತು ನಿನಗೆ ಮೋಸ ಮಾಡಿ ಆ ಭೂಮಿನ ಮದುವೆ ಆದ ಅಂತಾನೋ ಅಥವಾ ಇನ್ಯಾವುದೋ ಕಾರಣಕ್ಕೋ ನನಗೆ ಏನು ಅಂತ ಗೊತ್ತಿಲ್ಲ. ಆದರೆ ನನಗೆ ಅವಳು ಅಂದ್ರೇನೆ ಆಗಲ್ಲ. ನೋಡಂಜು, ನಾನು ನಿನಗೆ ಹೇಳೋದು ಅಷ್ಟೇ, ನೀನು ಆದಷ್ಟು ಅವಳಿಂದ ದೂರ ಇರೋದೇ ಒಳ್ಳೆಯದು. ಮೇನ್ಲಿ ನೀನು ಅಂತ ಕರಿಬೇಡ ಅವಳನ್ನ. ನೀನು ಈ ಮನೆ ಮಗಳಾದ್ರೂ ಈಗ ಬೇರೆಯವರ ಮನೆ ಸೊಸೆ ಅಪ್ಪು. ನಾನು ಒಂದು ಮಾತು ಹೇಳಲ್ಲ, ನಾನು ಭೂಮಿ ಅಕ್ಕ ಈ ಮನೆ ಸೊಸೆ ಎಂದಿರು. ನೀನು ಯಾವತ್ತಿದ್ರೂ ಹೊರಗಿನವಳು, ನಾವು ಯಾವತ್ತಿದ್ರೂ ಒಂದಾಗೋರು ಅಲ್ವಾ ಅಪ್ಪು. ನೀನು ನಮ್ಮಿಬ್ಬರ ಮಧ್ಯೆ ಬರದೇ ಇರೋದೇ ಒಳ್ಳೆಯದು. ಭೂಮಿ ಅಕ್ಕ ನನ್ನ ಮಧ್ಯೆ ಏನೇ ಗಲಾಟೆ ಇದ್ದರೂ ಅದು ನಾವಿಬ್ಬರು ನೋಡ್ಕೋತೀವಿ. ಐ ಹೋಪ್ ನಿನಗೆ ಅರ್ಥ ಆಗಿದೆ ಅನ್ಸುತ್ತೆ. ಆಗ ರಮಣನ ಜೊತೆ ರೋಜಿಗೆ ಅಫೇರ್ ಇತ್ತು ಅಂತ ನನಗೆ ನಂಬೋಕೆ ಆಗ್ತಾ ಇಲ್ಲ. ಆಗ ಸಂಗೀತ, ನಂಬಹುದೇನ್ರಿ? ಇದು ಎಲ್ಲ ಸಾಧ್ಯನೇ ಇಲ್ಲ. ರಮಣ ನನ್ನ ತಮ್ಮಾರಿ, ನನ್ನ ಆರೈಕೆಯಲ್ಲಿ ಬೆಳೆದಿರೋನು. ಸಭ್ಯತೆ ಸಂಸ್ಕಾರ ಅನ್ನೋದು ನಮ್ಮ ವಂಶದ ರಕ್ತದಲ್ಲೇ ಬಂದಿದೆ. ಆಗ ಶ್ರವಣ್, ಅವನು ಕಟ್ಕೊಂಡ ಹೆಂಡತಿ ದೇವಯ್ಯನಿಗಿಂತ ಅವನ ಒಳ ಮನಸ್ಸು ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯನಾ? ಇಲ್ಲ ಅಲ್ವಾ? ಒಟ್ಟಿನಲ್ಲಿ ಒಂದಂತೂ ಸತ್ಯ, ನಮ್ಮ ಕುಟುಂಬದ ಸುತ್ತ ಏನೋ ನಡಿಬಾರ್ದು ನಡೀತಾ ಇದೆ. ನಮಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅಷ್ಟೇ. ಹೌದು ಕಣೋ ಶ್ರವಣ, ದೇವಯಾನಿ ನಮ್ಮ ಶಾರದಾನ ಸಾಯಿಸೋದಕ್ಕೆ ನೋಡಿದ್ಲು ಅನ್ನೋದನ್ನೇ ಇನ್ನೂ ನನ್ನಿಂದ ಜೀರ್ಣಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅವಳು ನಮ್ಮ ರಮಣ ಮದುವೆಯಾಗಿ ಈ ಮನೆಗೆ ಸೊಸೆಯಾಗಿ ಕಾಲಿಟ್ಟ ದಿನದಿಂದ ಇಲ್ಲಿವರೆಗೂ ಅವಳಿಂದ ನಮ್ಮ ಮನೆಗಾಗ್ಲಿ ನಮಗಾಗ್ಲಿ ಯಾವುದಕ್ಕೇನೂ ಬಂದಿಲ್ಲ ಕಣೋ. ಆಗ ಅಪ್ಪು 100% ಕರೆಕ್ಟ್ ಅಮ್ಮ. ದೇವಯಾನಿ ಅತ್ತೆ ಅರೆಸ್ಟ್ ಹಿಂದೆ ಯಾರೋ ಕಾಣದ ಕೈಗಳು ಕೆಲಸ ಮಾಡ್ತಿದೆ ಅನ್ನೋ ನನಗೆ ಸ್ಟ್ರಾಂಗ್ ಫೀಲ್ ಆಗ್ತಾ ಇದೆ. ಆಗ ಅಂಜು, ಅಂದ್ರೆ ನಮಗೆ ಆಗದೆ ಇರೋರು ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಅಮ್ಮನ್ನ ಸಿಕ್ ಹಾಕ್ಸಿದ್ದಾರೆ ಅಂತೀಯ ತಾನೆ? ಆಗ ಭೂಮಿ, ಹೌದು ಅಂಜು, ಇದೇ ನಡೀತಾ ಇರೋದು. ನನ್ನ ತಾಯಿ ವಿಷಯದಲ್ಲೂ ಹೀಗೆ ಆಗ್ತಾ ಇದೆ, ದೇವಯಾನಿ ಅಮ್ಮನ ವಿಷಯದಲ್ಲೂ ಹೀಗೆ ನಡೀತಾ ಇದೆ. ಯಾರೋ ನಮಗೆ ಆಗದೆ ಇರೋರು ಬೇಕು ಅಂತಾನೆ ಈ ಮನೆ ಗೌರವನ ಹಾಳು ಮಾಡಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಹೇಗೆ ಸರಿಯಾಗಿ ನಿನ್ನ ಮತ್ತು ಮೈದು ಮದುವೆ ಸಮಯದಲ್ಲಿ ಈ ರೀತಿ ಎಲ್ಲ ಆಗುತ್ತೆ ಹೇಳು? ಆಗ ರಾಮ್, ನೀನು ಹೇಳೋದನ್ನ ಕೇಳ್ತಾ ಇದ್ರೆ ನನಗೂ ಅನುಮಾನ ಬರ್ತಾ ಇದೆ ಭೂಮಿ. ಯಾರಿರಬಹುದು ಇದರ ಹಿಂದೆ? ಮಾವ, ಇದನ್ನೆಲ್ಲ ಯೋಚನೆ ಮಾಡೋದಕ್ಕೆ ನಮಗೆ ತುಂಬಾ ಸಮಯ ಇದೆ. ಆದರೆ ಈಗ ಮೊದಲು ದೇವಯಾನಿ ಅಮ್ಮನ ಬೇಲ್ ಕೊಡಿಸಿ ಕರ್ಕೊಂಡು ಬರಬೇಕು. ಪಾಪ, ಮೊದಲೇ ದೇವಯಾನಿ ಅಮ್ಮ ಮಗುವಿನಂಥವರು. ಅವರು ಏನಾದರೂ ಇಲ್ಲದ ಸಲದ್ದು ಯೋಚನೆ ಮಾಡಿ ಆಮೇಲೆ ಏನಾದರೂ ಅನಾಹುತ ಆಗಿ ಹೋದರೆ ಬೇಡ, ಮೊದಲು ಅವರನ್ನ ಮನೆಗೆ ಕರ್ಕೊಂಡು ಬರೋಣ. ಆಗ ನಚ್ಚಿ, ಹೌದು, ಅತ್ತಿಗೆ ಹೇಳ್ತಾ ಇರೋದು ಕರೆಕ್ಟ್ ಆಗಿ ಇದೆ. ನಾನು ಸ್ಟೇಷನಿಂದ ಆಚೆ ಬರಬೇಕಾದ್ರೆ ಅತ್ತೆ ನನ್ನ ಜೊತೆ ಇದೇ ಟೌನಲ್ಲಿ ಮಾತಾಡಿದ್ರು. ನನಗೆ ಏನಾಗುತ್ತೋ ಗೊತ್ತಿಲ್ಲ, ನನಗೆ ಏನಾದರೂ ಆದರೆ ಅಂಜುನ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದರು. ಆಗ ಭೂಮಿ, ದೊಡ್ಡ ಸಾಹೇಬ್ರೆ, ಹೇಗಾದರೂ ಮಾಡಿ ದೇವಯಾನಿ ಅಮ್ಮನಿಗೆ ಬೇಲ್ ಕೊಡಿಸಿ ನಿಮ್ಮ ತಮ್ಮಯ್ಯ ಅಂತೀನಿ ದಯವಿಟ್ಟು. ಆಗ ಶ್ರವಣ್, ಸಾಧ್ಯ ಇಲ್ಲ. ದೇವಯಾನಿ ಅಟ್ಯಾಕ್ ಮಾಡಿರೋದು ನನ್ನ ಹೆಂಡತಿ ಮೇಲೆ, ಹಾಳಾಗಿರೋದು ನನ್ನ ಸಂಸಾರ, ನೆನಪೇ ಇಲ್ಲದೆ ಇರೋ ಹೆಂಡತಿ, ನೆನಪಲ್ಲೇ ಉಳಿದಿರೋ ನನ್ನ ಮಗಳು, ಇವರಿಬ್ಬರನ್ನ ನೆನೆಸ್ಕೊಂಡು ಜೀವನ ಪೂರ್ತಿ ಕೊರಗ್ತಾ ಇರೋದು ನಾನು. ಇದಕ್ಕೆ ಕಾರಣ ಆ ದೇವಯಾನಿ. ಅವಳಿಗೆ ನಾನು ಬೇಲ್ ಕೊಡಿಸ್ಬೇಕಾ? ಎಷ್ಟು ಧೈರ್ಯ ಇದ್ರೆ ಈ ಮಾತನ್ನು ನನಗೆ ಹೇಳ್ತಾ ಇದೀಯಾ? ಅದು ಬಿಡು, ನೀನೇ ನನ್ನ ಹೊಟ್ಟೆಗೆ ಚಾಕು ಹಾಕಿ ನನ್ನ ಕರಳು ಬಗ್ದು ಆಮೇಲೆ ನಗ್ನಗ್ತಾ ಕಾಫಿಗೆ ಬನ್ನಿ ಅಂದ್ರೆ ನಾನು ಎಲ್ಲಾ ಮರ್ತು, ಓ ಚಾಕು ಎಷ್ಟು ಚೆನ್ನಾಗಿ ಹಾಕಿದ್ರಿ, ಎಲ್ಲಿ ಕಲ್ತ್ರಿ ಈ ವಿದ್ಯೆನ ಅಂತ ಹೇಳ್ಕೊಂಡು ನಗ್ತಾ ಬಂದು ಕಾಫಿ ಕುಡಿಬೇಕಾ ನಿನ್ನ ಜೊತೆ? ಅಯ್ಯೋ ದೊಡ್ಡ ಸಾಹೇಬ್ರೆ, ನೀವು ನನ್ನ ತಪ್ಪು ತಿಳ್ಕೊಂತಾ ಇದ್ದೀರಾ. ನಾನು ಆ ರೀತಿ ಹೇಳ್ತಾ ಇಲ್ಲ. ನೋಡಿ, ಸತ್ಯ ಗೊತ್ತಿಲ್ಲದೆ ದೇವಯಾನಿ ಅಮ್ಮ ಅಪರಾಧಿ ಅಂತ ನಿರ್ಧಾರ ಮಾಡೋದು ಬೇಡ ಅನ್ನೋದು ಅಷ್ಟೇ ನನ್ನ ಅಭಿಪ್ರಾಯ. ಅಂದ್ರೆ ನಿನ್ನ ಪ್ರಕಾರ ಅಜಿತ್ ಏನು ಹುಚ್ಚನ ಅಥವಾ ಉಂಡಾಡಿ ಗುಂಡನ? ನೋಡು, ಸಾಲಿಡ್ ಎವಿಡೆನ್ಸ್ ಇರೋದ್ರಿಂದಾನೇ ಅವನು ದೇವಯಾನಿನ ಅರೆಸ್ಟ್ ಮಾಡಿರೋದು. ಇದನ್ನ ತಿಳ್ಕೊ ಫಸ್ಟು. ಕೆಲವೊಂದು ಸಲ ಕಣ್ಣಿಗೆ ಕಾಣೋದು ಕೂಡ ಭ್ರಮೆಯಾಗೆ ಉಳಿದು ಬಿಡುತ್ತೆ ದೊಡ್ಡ ಸಾಹೇಬ್ರೆ. ಆ ಭ್ರಮೆ ಯಾಕೋ ನಿನ್ನೆ ಕಾಡ್ತಾ ಇರೋ ಹಾಗಿದೆ. ಸ್ವಲ್ಪ ಹುಷಾರು. ನೋಡು, ಈ ಬೇಲು ಕೊಡಿಸಿ ಅನ್ನೋ ಭಜನೆನ ಬಿಟ್ಟು ಸಂಜೆ ನಡಿಬೇಕಾಗಿರೋ ಆರತಕ್ಷತೆ ಬಗ್ಗೆ ಗಮನ ಕೊಡು. ಎಲ್ಲರೂ ಅಷ್ಟೇ ದೊಡ್ಡ ಸಾಹೇಬ್ರೆ. ಆಗ ಅಂಜು, ದೊಡ್ಡಪ್ಪನ ನಿರ್ಧಾರ ಸರಿಯಾಗೇ ಇದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ. ಅಂಜು, ನೀನು ಕೂಡ. ಸಾಹೇಬ್ರೆ, ದೇವಯಾನಿ ಅಮ್ಮ ಹೇಗಿದ್ದಾರೆ? ಆರಾಮಾಗೇ ಇದ್ದಾರೆ, ಸಾಂತ್ವನ ಕೇಂದ್ರದಲ್ಲಿ. ಸಾಹೇಬ್ರೆ, ನಿಜಕ್ಕೂ ದೇವಯಾನಿ ಅಮ್ಮ ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಇದರ ಬಗ್ಗೆ ಮಾತಾಡೋದು ಬೇಡ. ಕಾನೂನೇ ಎಲ್ಲದಕ್ಕೂ ತೀರ್ಮಾನ ಕೊಡುತ್ತೆ. ಇದೇನಿದು ಕೊಳ್ತೋಗಿರೋ ಆಲೂಗಡ್ಡೆ ಇದ್ದಂಗೆ ಇದೆ? ಇದನ್ನ ಏರ್ಫೋನ್ಸ್ ಅಂತಾರೆ. ಕಿವಿಗೆ ಹಾಕೊಳ್ಳೋದು ಏರ್ಫೋನ್ಸ್. ಓ, ನನ್ನ ಹತ್ರ ಇದ್ದಿದ್ರಲ್ಲಿ ವೈರ್ ಇತ್ತು. ನನ್ನ ಹತ್ರ ಅಷ್ಟೊಂದು ದುಡ್ಡಿರಲಿಲ್ಲ, ಅದಕ್ಕೆ ವೈರ್ಲೆಸ್ ತಂದಿದ್ದೀನಿ. ಆದರೆ ಇದು ಯಾಕೆ? ನೀನು ಪೊಲೀಸ್ ಟ್ರೈನಿಂಗಿಗೆ ಹೋಗ್ತೀಯಲ್ಲ, ಈಗ ನೀನು ಮುಖ್ಯವಾಗಿ ಪಾಸ್ ಮಾಡಬೇಕಾಗಿರೋದು ಫೈರಿಂಗ್. ಭಯ ಏನು ಅಂತ ಹೇಳಿದ್ರೆ ಗುಂಡಿನ ಶಬ್ದ.
ಗುಂಡಿನ ಶಬ್ದ ಕೇಳಿ ನಿನಗೆ ಭಯ ಆಗಿ ತಲೆ ತಿರುಗಿ ಬಂದು ಬಿದ್ದೋಗ್ತೀಯ ಅನ್ನೋದು. ಇದನ್ನ ಹಾಕೊಂಡು ಫೈರ್ ಮಾಡ್ತು ಅಂತ ಹೇಳಿದ್ರೆ ನಿನಗೆ ಅಷ್ಟೊಂದು ಸೌಂಡ್ ಕೇಳಿಸಲ್ಲ. ಅಯ್ಯೋ ಅವ್ವ, ಹೊಟ್ಟೆ ನೋವು ಬಂದ್ಬಿಡ್ತು ನಕ್ಕು. ಸಾಹೇಬ್ರೆ, ಇದನ್ನು ಹಾಕೊಂಡು ನಾನು ಫೈರ್ ಮಾಡಬೇಕಾ? ನನ್ನನ್ನು ಏನು ತೊಪ್ಪೆ ಭೂಮಿ ಅನ್ಕೊಂಡ್ಬಿಟ್ಟಿದ್ದೀರಾ ಸಾಹೇಬ್ರೆ? ಎಷ್ಟೋ ಸಾವಿರ ಬುಕ್ಗಳನ್ನು ಓದಿ ಎಷ್ಟೋ ಸಾವಿರ ಪೇಜ್ಗಳನ್ನು ತಿರುಗಿಸಿ ನಿಮಗಿಂತ ಬುದ್ಧಿವಂತೆ ಆಗಿದ್ದೀನಿ ನಾನು. ಅದು ನಿಮಗೂ ಚೆನ್ನಾಗಿ ಗೊತ್ತು ನಾನು ನಿಮಗಿಂತ ಬುದ್ಧಿವಂತೆ ಅಂತ. ಆದರೆ ನೀವು ಹೇಳಲ್ವೇ? ಅಂತ ಜನ್ಮ ನಿಮ್ಮದು. ಅದಕ್ಕೆ ಗಂಡಸರ ವಿರೋಧಿ ಸಂಘ ಅಂತ ಓಪನ್ ಆಗ್ತಾ ಇದೆ. ಅದಕ್ಕೆ ಆಲ್ರೆಡಿ ಅಧ್ಯಕ್ಷರು ಸೆಲೆಕ್ಟ್ ಆಗಿದ್ದಾರೆ. ನಿನ್ನ ಉಪಾಧ್ಯಕ್ಷ ಮಾಡ್ತೀನಿ. ಈಗ ಡೈರೆಕ್ಟ್ ಮ್ಯಾಟ್ರಿಗೆ ಬಾ. ನಿಮ್ಮ ಐಗಾ ಸಂಘದ ಬಗ್ಗೆ ಸತ್ಯನ ಎಲ್ಲ ಹೇಳಿದ್ರು ನನಗೆ. ಎಲ್ಲ ಹೇಳಿಬಿಟ್ರ ಸತ್ಯನ? ಏನೇನು ಹೇಳಿದ್ದಾರೆ ಒಂದಾಗೆ ಹೇಳು. ಕಮಾನ್. ಐಗಾ ಅಂದರೆ ಏನು? ಐಗಾ ಅಂದರೆ ಆಲ್ ಇಂಡಿಯಾ ಗರ್ಲ್ಸ್ ಏಟಿಂಗ್ ಅಸೋಸಿಯೇಷನ್. ಹೆಂಗೆ ಇಂಗ್ಲೀಷ್ ಮಾತಾಡಿದ್ದು ಪಟಪಟ ಅಂತ ಹಾಗೆ ಉದುರಿಸ್ಲಿಲ್ವಾ? ಸತ್ಯನನ್ನ ಟ್ರೈನಿಂಗ್ ಇದು ಎಲ್ಲ. ಈ ಅಸೋಸಿಯೇಷನ್ ಬಗ್ಗೆ ಇನ್ನೂ ಬೇಜಾನ್ ಹೇಳಿಬಿಟ್ಟಿದ್ದಾರೆ. ಫುಲ್ ಗೊತ್ತು. ಏನೇನು ಗೊತ್ತು ಹೇಳು. ನೀವು ನನ್ನ ಯಾಕೆ ಉಪಾಧ್ಯಕ್ಷ ಮಾಡಿದ್ರಿ ಹೇಳಿ? ಯಾಕೆ ಅಂದರೆ ನೀವು ಅಲ್ಲಿ ಉಪಾಧ್ಯಕ್ಷ, ಸತ್ಯಣ್ಣ ಅಧ್ಯಕ್ಷ. ಅದಕ್ಕೆ ತಾನೇ ನೀವು ನನ್ನ ಈ ರೀತಿ ಮಾಡಿದ್ದು. ಅಷ್ಟೇ ಅಲ್ಲ ಸಾಹೇಬ್ರೆ, ಈ ಸಂಘದ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಹೇಳಿಬಿಟ್ಟಿದ್ದಾರೆ ಸತ್ಯನ. ಏನೇನು ಹೇಳಿದ್ದಾರೆ, ಇನ್ನೂ ಏನೇನೋ ಹೇಳಿದ್ದಾರೆ ಅಂತ ಇನ್ನೊಂದು ದಿವಸ ಗುಪ್ತವಾಗಿ ಹೇಳ್ತೀನಿ, ಸರಿನಾ? ಆ ಕೊಳ್ತೋಗಿರೋ ಆಲೂಗಡ್ಡೆಯಲ್ಲಿ ಆ ಮ್ಯಾಟರ್ಗೆ ಬನ್ನಿ. ನೋಡು, ನೀನು ತೊಪ್ಪೆ ಭೂಮಿ ಅಂತ ಪ್ರೂವ್ ಮಾಡ್ತಾ ಇದ್ದೀಯಾ. ನಾನು ನಿನಗೆ ಇದನ್ನು ಹಾಕ್ಕೊಂಡು ಈ ಸೌಂಡು ಕೇಳ್ತಾ ಇರ್ತೀಯ ಗೊತ್ತಾ? ರೂಮಲ್ಲಿ ಕೂತ್ಕೊಂಡು ಸ್ಪೀಕರ್ಗೆ ಹಾಕ್ಬಿಟ್ಟು ಮೊಬೈಲ್ನ ಢಮ್ ಅನ್ನೋ ಸೌಂಡ್ನ ಅದನ್ನು ಈ ಇಯರ್ ಫೋನ್ಸ್ ಹಾಕ್ಕೊಂಡು ಕೇಳ್ತಾ ಇತ್ತು ಅಂತ ಹೇಳಿದರೆ ಆಗ ನೀನು ಟ್ರೈನಿಂಗಿಗೆ ಹೋದರೆ ಅಲ್ಲಿ ನಿನಗೆ ತಲೆ ಸುತ್ತಿ ಬಂದು ಬೀಳೋದು ಆಗಲ್ಲ. ತಗೋ, ತಲೆ ಸುತ್ತಿ ಬೀಳಲ್ವಾ ಅಜಿತಾ? ಏನಮ್ಮ ಅಜಿತಾ, ತಲೆ ಸುತ್ತಿ ಬೀಳಲ್ವಾ? ತೊಪ್ಪೆ ಭೂಮಿ ನಾನು ಅಲ್ಲ, ತೊಪ್ಪೆ ಅಜಿತಾ ನೀವು ಅಲ್ಲ. ಅವತ್ತು ಗೊತ್ತಿಲ್ಲದೆ ಆ ಸ್ಪೀಕರ್ಗೆ ಕನೆಕ್ಟ್ ಆಗಿದ್ದಕ್ಕೆ ನನಗೆ ತಲೆ ಸುತ್ತಿ ಬಿದ್ದು ಹೋಗ್ಬಿಟ್ಟೆ. ಆ ಸೌಂಡು ಕೇಳಿ ಇನ್ನೂ ನನ್ನ ಕಿವಿಗೆ ಆ ಸೌಂಡು ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ, ನಾನು ರಪ್ ಅಂತ ಮೇಲೆ ಹೊರಟು ಹೋಗ್ತೀನಿ. ಅಲ್ಲ ಸಾಹೇಬ್ರೆ, ನಿಮಗೆ ಕಾಮನ್ ಸೆನ್ಸೇ ಇಲ್ವಲ್ಲ? ನೀವು ಈ ಟ್ರೈನಿಂಗ್ ಎಲ್ಲ ಮುಗಿಸಿ ತಾನೇ ಪೊಲೀಸ್ ಆಗಿದ್ದು. ಇಷ್ಟು ಗೊತ್ತಿಲ್ವಾ ನಿಮಗೆ? ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಶ್ರವಣ್, ನನ್ನ ತಮ್ಮ ರಮಣ ಮೆಡಿಕಲ್ ಮಾಫಿಯಾ ಕೇಸಲ್ಲಿ ಸಿಕ್ಕಾಕೊಂಡು ತನ್ನ ಪ್ರಾಣನೇ ಕಳ್ಕೊಂಡ. ಆಗ ಜನ ಎಲ್ಲ ನಮ್ಮ ಕುಟುಂಬದ ಬಗ್ಗೆ ತುಂಬ ಕೀಳಾಗಿ ನೋಡೋದಕ್ಕೆ ಶುರು ಮಾಡಿದರು. ಆದರೆ ನೀನು ಮತ್ತೆ ಅದು ಮರುಕಳಿಸೋ ಹಾಗೆ ಮಾಡಿಬಿಟ್ಟೆ. ಕೊಲೆಗಾತಿ ಕುಟುಂಬದವರು ಅಂತ ಜನ ಮತ್ತೆ ಮುದ್ರೆ ಒತ್ತಬಾರ್ದು ನೋಡು. ಆ ಒಂದೇ ಒಂದು ಕಾರಣಕ್ಕೆ ನಿನಗೆ ಬೇಲ್ ಕೊಟ್ಟು ಬಿಡಿಸಿದ್ದೀನಿ ಅಷ್ಟೇ ದೇವಯಾನಿ. ಹಾಗೆ ಇನ್ನೊಂದು ವಿಷಯ, ಇವತ್ತೇ ಕೊನೆ. ಇನ್ಯಾವತ್ತೂ ನನ್ನ ಶಾರದಾ ಹತ್ರಕ್ಕೂ ಸುಳಿಬಾರ್ದು ನೀನು. ಥ್ಯಾಂಕ್ ಯು ಫಾರ್ ವಾಚಿಂಗ್.